ಈ ಲಾಲ್ಬಾಗ್ ಬಹಳ ದೊಡ್ಡ ಇತಿಹಾಸ ಇದೆ. ನೂರಾರು ವರ್ಷಗಳಿಂದ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಆಸ್ತಿ. ತೋಟಗಾರಿಕೆ, ಫಲ ಪುಷ್ಪ ಪ್ರದರ್ಶನ ಪ್ರತಿ ವರ್ಷ ಕೂಡ ಈ ಒಂದು ಗಣರಾಜ್ಯೋತ್ಸವ ಹಬ್ಬದ ಸಂದರ್ಭದಲ್ಲಿ ಸರ್ಕಾರ ಏರ್ಪಾಡು ಮಾಡಿಕೊಂಡು ಬರ್ತಾ ಇರೋದು ಬಹಳ ವಿಶೇಷ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ನಾಗರಿಕರು ಎಲ್ಲ ಇವತ್ತು ಇದನ್ನು ಉಳಿಸ್ಕೊಳ್ಬೇಕು, ಇದನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿ ಪ್ರತಿ ವರ್ಷ ಕೂಡ ಬಹಳ ಸಂಭ್ರಮದಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ತೇಜಸ್ವಿಯವರ ಪೂರ್ಣಚಂದ್ರ ತೇಜಸ್ವಿಯವರ ಏನು ಒಂದು ಆಚಾರ ವಿಚಾರ ಇತ್ತು, ಕುವೆಂಪುರವರ ಆಚಾರ ವಿಚಾರಗಳನ್ನೆಲ್ಲ ಕೂಡ ಪ್ರಚಾರ ಮಾಡಲಿಕ್ಕೆ, ಅವರ ಸಿದ್ಧಾಂತಗಳು, ಅವರ ಮೌಲ್ಯಗಳನ್ನು ಹಿಂದಿರುಗಲಿಕ್ಕೆ ಅವರ ಹೆಸರಿನಲ್ಲಿ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಎಸ್ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಇವತ್ತು ಈ ಪ್ರದರ್ಶನ ನಡೀತಾ ಇದೆ. ಸ್ಥಳೀಯ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಉದಯವರು, ಉದಯ ಗಣಾಚಾರ್ಯರು ಮತ್ತು ಎಲ್ಲ ಸ್ಥಳೀಯ ಮುಖಂಡರೆಲ್ಲ ಕೂಡ ಇವತ್ತೆಲ್ಲ ರಾಮಲಿಂಗಾರೆಡ್ಡಿ ಆದಿಗಳು ಎಲ್ಲ ಈ ಭಾಗದೆಲ್ಲ ಮುಖಂಡರೆಲ್ಲ ಬಂದಿದ್ದಾರೆ. ನಮ್ಮ ರಾಜ್ಯದಿಂದ ಸುಮಾರು ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಈ ಹೂವು ತರಕಾರಿ ಹೊರಗಡೆ ಕಳಿಸಲಿಕ್ಕೆ ಈಗಾಗಲೇ ಸುಮಾರು 17 ರೈತರು ಹೊರಗಡೆ ದೇಶಕ್ಕೆ ಪ್ರತಿ ವಾರ ಕೂಡ ಹೋಗ್ತಾ ಇದೆ ಅನ್ನೋ ಒಂದು ಮಾಹಿತಿ ನಮಗೆ ದಾಖಲೆಗಳಲ್ಲಿ ಇವತ್ತು ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ಫಲ ಮತ್ತು ಹೂವಿನ ಮಾರುಕಟ್ಟೆಯೂ ಕೂಡ ಈಗಾಗಲೇ ಬೆಂಗಳೂರಿನಲ್ಲಿ ನಾವು ಏರ್ಪಾಡು ಮಾಡಿ ಅದಕ್ಕೆ ಒಂದು ಹೊಸ ರೂಪವನ್ನು ನಾವು ಕೊಡ್ತಾ ಇದ್ದೇವೆ. ಕ್ಯಾಬಿನೆಟ್ನಲ್ಲಿ ನಮ್ಮ ಆರೋಗ್ಯ ಇಲಾಖೆಯ ಒಂದು ಜಾಗವನ್ನು ಸುಮಾರು 200-300 ಎಕರೆ ಜಾಗವನ್ನು ಉತ್ತರ ಬೆಂಗಳೂರಿನಲ್ಲಿ ಇದೇ ರೀತಿ ಒಂದು ಹೊಸ ಲಾಲ್ಬಾಗನ್ನು ಬಸವಣ್ಣವರ ಹೆಸರಿನಲ್ಲಿ ಇಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಈ ವರ್ಷ ನಮ್ಮ ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಅರಣ್ಯ ಇಲಾಖೆಯವರು ಇದಕ್ಕೆ ಹಣವನ್ನು ಕೊಡ್ತಾ ಇದ್ದಾರೆ. ನಾನು ಕಾರ್ಪೊರೇಷನ್ ಬಿಬಿಎಂಪಿ ಕಲೆಕ್ಟರ್ ತಗೊಳ್ಳಿದ್ದು ಕೂಡ ಒಂದಷ್ಟು ದುಡ್ಡು ಸಹಾಯ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೇನೆ. ಒಂದು ದಿನದಲ್ಲಿ ನಮ್ಮ ಅರಣ್ಯ ಇಲಾಖೆಯವರೆಗೂ 2 ಜಾಗ ಇದೆ ದಕ್ಷಿಣ ಭಾಗದಲ್ಲಿ. ಇಲ್ಲಿಂದ ಒಂದು 20-22 ಕಿಲೋಮೀಟರ್ ದೂರದಲ್ಲಿ ದಕ್ಷಿಣ ಭಾಗದಲ್ಲಿದೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿ ಮತ್ತೊಂದು ಇಂಥ ಒಂದು ಪಾರ್ಕನ್ನು ಬೆಂಗಳೂರು ನಾಗರಿಕರಿಗೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಮತ್ತೊಂದು ಈ ಬೆಂಗಳೂರು ಗಾರ್ಡನ್ ಸಿಟಿ ಅಂತ ಹೇಳಿ ಇವತ್ತು ಹೆಸರನ್ನ ಕೊಡ್ಕೊಂಡು ಬಹಳ ಪ್ರತ್ಯೇಕವಾಗಿ ಇಡೀ ರಾಜ್ಯದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ